ಹೇ, ಏನು ಮಾಡ್ತಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಬಂದಿದ್ದೀನಿ. ನಿಮ್ಮ PF ಅಕೌಂಟ್ನಿಂದ ಹಣ ತೆಗಿಬೇಕು ಅಂತ ಅನ್ಸುತ್ತಾ? ಇಲ್ಲ, ಹಳೆ ಕಂಪನಿ PF ಹಣ. ಹಾಗಾದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಮೊದಲು ನಿಮ್ಮ PF ಅಕೌಂಟಲ್ಲಿ ಬ್ಯಾಂಕ್ KYC ಅಪ್ಡೇಟ್ ಆಗಿರಬೇಕು. ಇದು ಇಲ್ಲದಿದ್ರೆ ಈ ಎರಡೂ ಕೆಲಸ ಆಗಲ್ಲ ನೋಡಿ. ಅದಕ್ಕೆ ಮೊದಲು ಇದನ್ನ ಸೆಟ್ ಮಾಡ್ಕೊಳ್ಳಿ, ಆಮೇಲೆ ಬಾಕಿ ಎಲ್ಲ ಈಸಿ ಆಗತ್ತೆ. ಇದನ್ನ ನಿಮ್ಮ ಮೊಬೈಲು ಇಲ್ಲ ಲ್ಯಾಪ್ಟಾಪ್ನಲ್ಲೇ ಮನೆಯಿಂದಲೇ ಆನ್ಲೈನಲ್ಲಿ ಮಾಡಿಕೊಳ್ಳಬಹುದು. ಆಫೀಸ್ಗೆ ಹೋಗೋ ಅಗತ್ಯ ಇಲ್ಲ. ನಿಮ್ಮ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಸರ್ಚ್ ಬಾರಲ್ಲಿ EPFO ಟೈಪ್ ಮಾಡಿ. ಅಲ್ಲಿ ರೈಟ್ ಸೈಡ್ನಲ್ಲಿ ಕಾಣುವ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂಡಿಯಾ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ. ಸರ್ವಿಸ್ ಇದೆಯಲ್ಲ, ಇದರ ಮೇಲೆ ಒತ್ತಿ ಕೆಳಗಡೆ ಫಾರ್ ಎಂಪ್ಲಾಯೀಸ್ ಇದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ. ಮೆಂಬರ್ UAN/ಆನ್ಲೈನ್ ಸರ್ವಿಸಸ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಯೂನಿಫೈಡ್ ಮೆಂಬರ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲ್ನಲ್ಲೇ ನಿಮ್ಮ ಎಲ್ಲ PF ಕೆಲಸ ಆಗೋದು. ಅದಕ್ಕೆ ಇದರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ನಿಮ್ಮ UAN ನಂಬರ್ ಹಾಕಿ. UAN ನಂಬರ್ ಅಂದರೆ ನಿಮ್ಮ ಯೂನಿವರ್ಸಲ್ ಅಕೌಂಟ್ ನಂಬರ್. ಇದು ನಿಮ್ಮ ಕಂಪನಿ HR ಹತ್ರ ಇರುತ್ತೆ, ಇಲ್ಲ ನಿಮ್ಮ ಸ್ಯಾಲ್ರಿ ಸ್ಲಿಪ್ನಲ್ಲಿ ಇರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಒತ್ತಿ ನೀವು ಹೊಸ ಪಾಸ್ವರ್ಡ್ ರಚಿಸಬಹುದು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬರ್ತಿಲ್ಲ ಅಂದರೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಚೆಕ್ ಮಾಡಿ. ಕೆಲವೊಮ್ಮೆ 2 ರಿಂದ 3 ನಿಮಿಷ ತಡ ಆಗೋದು ನಾರ್ಮಲ್. ಇದು 5 ನಿಮಿಷ ವ್ಯಾಲಿಡ್ ಇರುತ್ತೆ OTP. ಅದನ್ನು ಹಾಕಿ. ಇದಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ PF ಅಕೌಂಟ್ ಓಪನ್ ಆಗುತ್ತೆ. ಮೇಲೆ ಮ್ಯಾನೇಜ್ ಮೆನು ಕ್ಲಿಕ್ ಮಾಡಿ. ಅದರಲ್ಲಿ KYC ಅಂದರೆ ನೋ ಯುವರ್ ಕಸ್ಟಮರ್. ಇದು ನಿಮ್ಮ ಐಡೆಂಟಿಟಿ ಪ್ರೂಫ್ ಇದ್ದ ಹಾಗೆ. ಬ್ಯಾಂಕ್, ಆಧಾರ್, ಪ್ಯಾನ್ ಎಲ್ಲ ಇದರಲ್ಲೇ ಇರುತ್ತೆ. KYC ಸೆಲೆಕ್ಟ್ ಮಾಡಿ. KYC ಪೇಜ್ನಲ್ಲಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. IFSC ಕೋಡ್ ಹಾಕಿ. IFSC ಕೋಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುತ್ತೆ. ಇಲ್ಲಿ ನಾನು ಆಲ್ರೆಡಿ ಲಿಂಕ್ ಮಾಡಿದ್ದೇನೆ, ಹಾಗಾಗಿ ಇಲ್ಲಿ ವೆರಿಫೈ ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ, ಅದನ್ನು ಹಾಕಿ ಸೇವ್ ಎಂದು ಕ್ಲಿಕ್ ಮಾಡಿ. ಮುಂದೆ ಇದೇ ಥರ ಪ್ಯಾನ್ ಸೇಮ್ ಪ್ರೋಸೆಸ್. ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ, ಪ್ಯಾನ್ ನಂಬರ್ ಹಾಕಿ. ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಂಬರಿಗೆ OTP ಬರುತ್ತೆ, ಅದನ್ನು ಹಾಕಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಏನಾಗುತ್ತೆ, ಮೊದಲು ಅಂಡರ್ ಪ್ರಾಸೆಸ್ ಅಂತ ಕಾಣುತ್ತೆ. ಬ್ಯಾಂಕ್ ಅಪ್ರೂವ್ ಮಾಡಿದ ಮೇಲೆ ಪೆಂಡಿಂಗ್ ವಿತ್ ಎಂಪ್ಲಾಯರ್ ಅಂತ ಬರುತ್ತೆ. ಆಗ ನಿಮ್ಮ HR ಹತ್ರ ಹೋಗಿ ಬೇಗ ಅಪ್ರೂವ್ ಮಾಡಲಿಕ್ಕೆ ಹೇಳಿ. ಅವರು DSC ಮೂಲಕ ಅಪ್ರೂವ್ ಮಾಡಿದ ಮೇಲೆ ವೆರಿಫೈಡ್ ಅಂತ ಕಾಣುತ್ತೆ.